ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ನಿಮಗೆ ವಿಶೇಷವಾದ ಮಾಹಿತಿಯನ್ನು ನೀಡಲಿಕ್ಕೆ ಹೋಗ್ತಾ ಇದ್ದೇನೆ. ಅದೇನು ಅಂತಂದರೆ, ಮಲೆನಾಡಿನ ಶಾಲೆ ಹೇಗಿರ್ತವೆ ಅನ್ನೋದನ್ನು ನಿಮ್ಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲಿ ಎಲ್ಲಿಯೂ ನೋಡೋಕೆ ನಿಮ್ಗೆ ಮನೆ ನೋಡೋಕೆ ಎಲ್ಲಿಯೂ ಕಾಣಸಿಗಲ್ಲ. ಇಲ್ಲಿ ಶಾಲೆಯ ಬೋರ್ಡ್ ಹಾಕ್ಯಾರ, ಬರೀ ತೋರಿಸ್ತೇನೆ. ಮೊದಲಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿವಪುರ ಅಂಥೇಳಿ, ಇದು ಜೊಯ್ಡಾ ತಾಲೂಕು, ಶಿರ್ಸಿ ಶೈಕ್ಷಣಿಕ ಜಿಲ್ಲೆ. ಅದು ಪ್ಲೇಸ್ ಏನಂತಂದರೆ ನಂದಿಗದ್ದೆಯಲ್ಲಿ ಬರ್ತಕ್ಕಂಥ ಒಂದು ಶಾಲೆಯನ್ನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಈ ಮಾರ್ಗವಾಗಿ ಹೋಗಬೇಕು. ಇಲ್ಲಿ ಯಾರೂ ನಿಮ್ಗೆ ನೋಡೋಕೆ ಕಾಣಸಿಗಲ್ಲ. ಮತ್ತು ಇಲ್ಲಿ ಕೇವಲ ಶಾಲೆ ಈಗ ರಜೆ ಇದೆ. ಮತ್ತು ಇನ್ನು ಶಾಲೆ ಶುರುವಾದಾಗ ಹೆಂಗಿರುತ್ತಾ ಬದುಕಂತ ನನಗೆ ಗೊತ್ತಿಲ್ಲ. ಬಟ್ ಆವಾಗೂ ಒಂದು ಸರಿ ನಿಮ್ಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈಗ ರಜೆಯಲ್ಲಿ ಶಾಲೆ ಹೇಗಿದೆ ಆ ಶಾಲೆಯನ್ನು ಕೂಡ ತೋರಿಸ್ತೀನಿ. ಮಲೆನಾಡಿನಲ್ಲಿ ಶಾಲೆಗಳು ಹೇಗಿರ್ತವೆ ಅನ್ನೋದನ್ನು ನಿಮ್ಗೆ ತೋರಿಸ್ಲಿಕ್ಕೆ ಇವತ್ತಿನ ದಿವಸ ವಿಡಿಯೋ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಯಾರಾದರೂ ಸಿಕ್ತು ಅಂತಂದ್ರೆ ಅಲ್ಲಿ ನಿಮ್ಗೆ ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಹಾಗೆ ಒಂದಷ್ಟು ಪ್ರವಾಸಿಗರು ಇಲ್ಲಿ ಬರ್ತಾರಂತ ಹೇಳಿದರು. ನೋಡೋಣ ಆ ಪ್ರವಾಸಿಗರು ಯಾರಾದರೂ ಸಿಕ್ತು ಅಂತಂದ್ರೆ, ಅಥವಾ ಇಲ್ಲಿ ಸ್ಥಳೀಯರು ಯಾರಾದರೂ ಸಿಕ್ತು ಅಂತಂದ್ರೆ ಅವ್ರನ್ನೂ ಕೂಡ ಮಾತಾಡಿಸಿ ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ವೀಕ್ಷಕರೇ. ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ. ಬನ್ನಿ ನೋಡೋಣ, ಆ ಶಾಲೆ ತೋರಿಸ್ತೀನಿ ನಿಮಗೆ. ನಮಸ್ಕಾರವ್ವ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಗಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಬಟ್ಟೆ ಮನೆ ಕಡೆ ಹೋಗ್ಬೇಕು, ಇನ್ನು ಕಡೆ ಬರಲ್ಲ ಕಾಣ. ಅದಕ್ಕೆ ಸುಳಿದ್ಬಿಟ್ಟು ಸಿಪ್ಪೆ ಸರ್ ಇದು. ಏನೋ ಮಾಡ್ತಾವ್ರೆ, ಅದು ಎದಕ್ಕೋ ಬೇಕಾಗತ್ತೆ. ಎಲ್ಲ ಒಲೆಗಳು ಏನು ಮಾಡ್ತಾರೆ ಸರ್ ಇದು. ಆ ಕಡೆ ರೂಢಿ ಹೋಗ್ಬೇಕು ಮಹಾವಾನಿಯನ್ನು ಸ್ವಲ್ಪ ಹೋಗಿ ಮತ್ತೆ. ಅಲ್ಲ, ಇವರು ಯಾರು ಗೋಪಾಲ್ ಮನೆ ಅವರು ಇವರು ಅಂತೀರ? ಅವು ನಾವು ಪರಿಚಯ ಫಾಸ್ಟಿ ನಾವು ಇಲ್ಲಿ ಬಂದಾಗ ಇವ್ರ ಮನೆಗಳು ಇಳ್ಕೊಳ್ತಿದ್ವಿ, ಭಟ್ರ ಮನೆಯಲ್ಲೇ. ಆಮೇಲೆ ಅವರು ತಂತಿ ಕೆಲವರು ಪ್ರದೇಶದಲ್ಲಿ ನಾವು ಎಷ್ಟು ಭಾಳ ತುಂಬ ಹೆಲ್ಪ್ ಮಾಡೋರು. ಗೋಪಾಲ್ ಭಟ್ರು ಅವ್ರ ಮನೆಯವರು ಎಲ್ಲರೂ. ಆಮೇಲೆ ನಾವೇ ಈಗ ಬರ್ತೀವೋ, ಕೆಲವು ಬೇರೆ ಜನ ಬಂದಿದ್ದಾರೆ. ಬಂದು ಆ ತೋಟದಲ್ಲಿದ್ದಂಥ ಬೆಲೆ ಬಾಳುವಂಥ ಕೆಲವೊಂದು ಮಸಾಲೆ ಪದಾರ್ಥ ಸಸಿಗಳಿರ್ತಾರಲ್ವ, ಅವನಲ್ಲಿ ಬಂದು ಹಾಳು ಮಾಡಿಬಿಟ್ಟಾರಲ್ಲ. ಯಾರು ಬಂದು ನೋಡ್ಲಿಕ್ಕೆ ಬಂದವರು ಎಲ್ಲ ಕಿತ್ಬಿಟ್ಟು ಎಲ್ಲ ತಗೊಂಡೋಗ್ಬಿಟ್ಟಾರೆ ಮನೆಗೆ. ಆಗಿನ ಅವರು ಬೇಜಾರು ಪಟ್ಬಿಟ್ಟು ಯಾರಿಗೆ ಕೊಡಬಾರ್ದು ಅಂತ ನಿರ್ಧಾರ ಮಾಡಿಬಿಟ್ಟು ಸ್ಟಾಪ್ ಮಾಡಿಬಿಟ್ರೆ. ಯಾರಿಗೂ ಏನು ಬಂದು ಯಾರು ಬಂದು ಕೂಡ ಹೋಮ್ ಸ್ಟೇ ಒಂದು ಟಿಪ್ ಭಾಳ ಒಳ್ಳೆ ಪ್ಲೇಸ್ ಸರ್ ಅದು. ಇದು ಸ್ಕೂಲು? ಹಾಂ, ಶಿವಪುರ ಸರ್. ಇದು ಎರಡು ಸ್ಕೂಲ್ ಸರ್. ಹೆಬ್ಬಾಳ ಅಂತ ಬರುತ್ತೆ, ಅದೊಂದು ಸ್ಕೂಲ್, ಶಿವಪುರ ಸ್ಕೂಲ್ ಇದು. ಅಲ್ಲ, ಇಲ್ಲಿ ಸ್ಕೂಲ್ ಯಾರ ಮನೇನೇ ಇಲ್ಲ ಇಲ್ಲಿ? ಸುತ್ತಮುತ್ತ ಮನೆಯವೇ ಸರ್. ಎಸ್ ಅದಾವು ಇಲ್ಲಿ ನೋಡ್ರಿ, ಅಲ್ಲೊಂದು ಇಲ್ಲೊಂದು ಕಾಣಿಸ್ತದೆ, ಎರಡ ಮನೆ. ಅಲ್ಲಿ ಈ ಕಡೆ ಎಲ್ಲ ಅದಾವ. ಹಾಂ, ಇದೇ ಬಂದು ಗೋಪಾಲ್ ಭಟ್ರ ಮನೆ ಇದೇ ಮನೆ. ನೀನು ಅಂತಿದ್ದಾರಲ್ಲ, ಚೇಂಜ್ ಮಾಡ್ಯಾರ ಮನೆಯೇ. ಹಾಂ, ನಿನ್ನ ಹೇಳಿಲ್ಲ ಅವರು ಗೋಪಾಲ್ ಭಟ್ರ ಮನೆ ನೋಡ್ರಿ. ಕಾರು ಸರ್ ಇಲ್ಲಿ ಸ್ಕೂಲು. ಹಾಂ, ಇಲ್ಲಿ ಬರ್ಬೇಕು ಮೇಷ್ಟ್ರು. ಎಲ್ಲಿಂದ ಬರ್ಬೇಕು ಸರ್ ಅವರು? ಮತ್ತು ಎಲ್ಲರೂ ಅವರು ಡಿಪಾರ್ಟ್ಮೆಂಟ್ ಕಳಿಸಿರ್ತಾರಲ್ಲ, ಅವರು ಬರ್ತಾರೆ ಅವರು. ಅಯ್ಯೋ ರಾಮ, ಏನು ಸರ್ ಇದು? ಸರ್ ಮಲೆನಾಡಿನಲ್ಲಿ ಇದು ಯಾಕೆ ಸರ್? ಹಾಂ, ತಗೊಳ್ಳಿ. ಶಿರ್ಸಿ ಶೈಕ್ಷಣಿಕ ಜಿಲ್ಲೆ. ಯಾವ್ದು? ನಂದಿಗದ್ದೆ ಕ್ಲಸ್ಟರ್. ಬನ್ನಿ, ನಾನು ಇವತ್ತಿನ ದಿವಸ ಇಲ್ಲೇನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿವಪುರ, ಇದು ಶಿರ್ಸಿ ಶೈಕ್ಷಣಿಕ ಜಿಲ್ಲೆ, ತಾಲೂಕು ಜೊಯ್ಡಾ. ಈಗ ನಾ ಇರುವಂಥ ಪ್ಲೇಸ್ ಏನಂತಂದರೆ ಶಿವಪುರ ಅಂತಕ್ಕಂಥ ಗ್ರಾಮದಲ್ಲಿದ್ದೀನಿ. ಬಟ್ ನಿಮಗೆ ನೋಡೋಕೆ ಬರೀ ಕಾಡೇ ಕಾಣಿಸ್ತಾ ಇದೆ. ಇಲ್ಲಿ ಗ್ರಾಮ ಇದೆ ಅಂತ, ಅಲ್ಲೊಂದು ಇಲ್ಲೊಂದು ಅಷ್ಟೇ ಮನೆ, ಅಲ್ಲೊಂದು ಇಲ್ಲೊಂದು ಮನೆಗಳಿದ್ದಾವೆ. ಅದು ಬಿಟ್ಟರೆ ಇಲ್ಲಿ ಎಲ್ಲಿಯೂ ಮನೆಗೆ ನೋಡೋಕೆ ಕಾಣ ಸಿಗಲ್ಲ ನಮಗೆ. ಬಟ್ ಇದು ನಂದಿಗದ್ದೆ ಕ್ಲಸ್ಟರ್ಗೆ ಬರ್ತದೆ. ಇದು ತಾಲೂಕು ಜೊಯ್ಡಾ.
ಈಗ ಇಲ್ಲಿ ಶಾಲೆ ಇದೆ, ಕಾಡಿನಲ್ಲಿ ಶಾಲೆ ನೋಡಿ ಹೇಗಿದೆ. ನಾವು ನಮ್ಮ ಕಡೆಗೆಲ್ಲ ಬಯಲು ಪ್ರದೇಶಗಳಲ್ಲಿ ಶಾಲೆಗಳು ಭಾಳ ವಿಶಾಲವಾಗಿರ್ತವೆ, ಸಾವಿರಾರು ಮನೆಗಳಿರ್ತವೆ, ಅಲ್ಲಿ ಶಾಲೆ ಕಾಲೇಜುಗಳಿರ್ತವೆ. ಇನ್ನೊಂದು ವಿಶೇಷ ಹೇಳ್ತೀನಿ ನಾನು ನಿಮಗೆ, ಇದೇ ದಾರಿಯ ಮಧ್ಯದಲ್ಲಿ ಹೋಗುವಾಗ ಒಂದು ಅಂಗನವಾಡಿ ಕೂಡ ಇದೆ. ಅಂಗನವಾಡಿ ಇದೆ, ಜೊತೆಗೆ ಇಲ್ಲಿ ಏನಂತಂದ್ರೆ ಇಲ್ಲಿ ಶಾಲೆ ನೋಡಿರಿ, ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ ನೋಡಿರಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಂಥಲ್ಲಿ ಒಂದು ಮೇಷ್ಟ್ರುಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೋ ಅದು ನಮ್ಗೆ ಭಾಳ ಆಶ್ಚರ್ಯ ಅನಿಸುತ್ತೆ. ಬರ್ರಿ ಶಾಲೆಗಳನ್ನು ತೋರಿಸ್ತೀನಿ. ಇಲ್ಲಿ ಒಂದು ಶಿರಸಿ ಭಾಗದಲ್ಲಿ ಕನ್ನಡ ಜಿಲ್ಲೆಯ ಮಲೆನಾಡಿನ ಪ್ರದೇಶಗಳಲ್ಲಿ ಶಾಲೆಗಳು ಹೇಗಿರ್ತವೆ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ವೀಕ್ಷಕರು, ಒಳಗಡೆ ನೋಡೋಣ. ಇದು ಶಾಲೆ, ಇನ್ನು ಶಾಲೆ ಸ್ಟಾರ್ಟ್ ಆಗಿಲ್ಲ, ಇನ್ನೊಂದು ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಇನ್ನು ಈಗ ರಜೆ ಇರೋದ್ರಿಂದ ಈಗ ಸ್ಟಾರ್ಟ್ ಆಗಿಲ್ಲ. ಬರ್ರಿ ಇಲ್ಲಿ ಏನೇನೋ ಬರ್ದಾರ ನೋಡೋಣ, ಒಂದಷ್ಟು ಮಾಹಿತಿ ನೋಡೋಣ. ಮತ್ತಲ್ಲಿ ಶಾಲೆಗಳು ಅದಾವಲ್ಲ, ಭಾಳ ಆಶ್ಚರ್ಯ ಆಗುತ್ತೆ. ಅಲ್ಲಲ್ಲ ನಮ್ಮ ಕಡೆಗೆ ಅಲ್ಲ ಮೇಷ್ಟ್ರಿಗೆ ಹಾಕ್ರಿ. ಸರ್ ನಮಸ್ತೆ. ಸರ್ ಏನು ಹೇಳ್ತೀರಿ, ಇಂಥಲ್ಲಿ ಕಾಡಿನ ಮಧ್ಯದಲ್ಲಿ ಒಂದು ಶಾಲೆಯನ್ನು ನೋಡ್ತೀವಲ್ಲ, ನಮ್ಮ ಕಡೆಗೆಲ್ಲ ಓಪನ್ ಆಗಿರ್ತಾವೆ. ಒಂದ್ ಕಡೆ ಖುಷಿನೂ ಅನ್ಸುತ್ತೆ, ಒಂದ್ ಕಡೆ ಆಶ್ಚರ್ಯನೂ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ನೋಡ್ತಕ್ಕಂಥವು ಯಾರು ಮನೆಗಳು ಜಾಸ್ತಿ ಇಲ್ಲ, ಮನೇನೇ ಇಲ್ಲ, ಅಲ್ಲೊಂದ್ ಕಾಣ್ತವೆ. ಇಲ್ಲಿ ಎಷ್ಟು ಮಕ್ಕಳು ಬರ್ಬೋದು, ಎಷ್ಟು ಮಕ್ಕಳು ಇರ್ಬೋದು, ಆದ್ರೂ ಕೂಡ ಇಂಥಲ್ಲಿ ಒಂದು ಶಾಲೆ ನಿರ್ಮಿಸಿ ಆ ಒಂದು ಶಿಕ್ಷಕರು ಆ ಪರಿಶ್ರಮದಿಂದ ಮಕ್ಕಳಿಗೆ ಕಲಿಸ್ತಾರಲ್ಲ, ಅದಕ್ಕೆ ನಿಜಕ್ಕೆ ಆಶ್ಚರ್ಯ ಅನ್ಸುತ್ತೆ. ಆ ಮಕ್ಕಳು ಇಂಥ ವಾತಾವರಣದಲ್ಲಿ ಕಲಿತಾರಲ್ಲ, ಯಾವುದೇ ಒಂದು ನಗರದ ಒಂದು ಪ್ರಭಾವ ಇಲ್ಲದೇನೆ ನಿಸರ್ಗದ ವಾತಾವರಣದಲ್ಲಿ ಕಲಿತಾರಲ್ಲ, ಅದು ಬಹಳಷ್ಟು ಆಶ್ಚರ್ಯವಾಗ್ತದೆ ಅಂತ ಹೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತಾರೆ. ಸರ್, ಇಂಥ ಜಾಗದೊಳಗ ಮಕ್ಕಳೆಲ್ಲ ಶಾಲೆ ಕಲಿತಾವಲ್ಲ, ಅವರೆಲ್ಲ ಬಹಳ ಚುರುಕಾಗ್ತಾರ ಅಂತ ನಾನು ಅನ್ಕೊಂತಾರೆ. ಪರಿಸರದ ಪ್ರಭಾವನು ಚೆನ್ನಾಗಿ ಬರುತ್ತೆ. ಸರ್, ಇಲ್ಲಿ ಈ ಕೊಠಡಿ ನೋಡಿ ಸರ್, ಎಷ್ಟಿದಾವ ಈಗ ಇಲ್ಲಿ ನೋಡಿ, ಅಲ್ಲಿಂದ ಇಲ್ಲಿವರೆಗೆ ಎಂಡ್ ಅಷ್ಟೇ, ಏನ್ ಭಾಳ ದೂರ ಏನಿಲ್ಲ. ಇದು ಒಂದು ಕ್ಲಾಸು, ಅದೊಂದು ಕ್ಲಾಸ್, ಎರಡೇ ಕ್ಲಾಸ್. ಇಲ್ಲಿ ಈ 2 ಕ್ಲಾಸ್ಗಳಿಗೆ ಎಷ್ಟು ಮೇಷ್ಟ್ರು ಇರ್ಬೋದು ಹೇಳಿ? ಇದು ನನಗನ್ಸೋ ಮಟ್ಟಿಗೆ ಏಕೋಪಾಧ್ಯಾಯ ಶಾಲೆ ಇರ್ಬೋದು, ಇಲ್ಲಾಂದ್ರೆ 2ರಿಂದ 3 ಶಿಕ್ಷಕರು ಇರ್ಬೋದು ಅಂತ ಅನ್ಸುತ್ತೆ. ಸರ್ ಭಾಳ ಆಯ್ತು ಅನ್ಕೊಂತೀನಿ, 2ರಿಂದ 3 ಜನ ಶಿಕ್ಷಕರು ಅಂತ. ಆದ್ರೆ ಎಲ್ಲಿಂದ ಬಂದು ಇಲ್ಲಿ ಇದು ಪಾಠ ಮಾಡ್ತಾರೋ ಅನ್ನೋದೇ ಬಹಳ ಆಶ್ಚರ್ಯ. ಸರ್, ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಮಕ್ಕಳ ಹೆಸರು. ಸರ್, ಮಕ್ಕಳ ಹೆಸರು ನೋಡೋಣ. ಇಲ್ಲಿ ನೋಡಿ, ಈಗ ಇಲ್ಲಿ ಮಕ್ಕಳ ಹೆಸರು 1 2 3 4 ಎಷ್ಟು 3 4. ಇದು ಏನಿದು? 1ನೇ ತರಗತಿಯಿಂದ ಸರಿ, 1ನೇ ತರಗತಿಯಿಂದ 5ನೇ ತರಗತಿಯ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಕ್ರೋಢೀಕೃತ ಅಂಕಪಟ್ಟಿ ಇದು. ಸರ್, 4 ಜನ ಮಕ್ಕಳು. ಹೌದು, 4 ಜನ ಇದ್ದಾರ. ಇದು 6ನೇ ತರಗತಿಯಿಂದ 8ನೇ ತರಗತಿ, ಇದು 2ನೇ ಮಕ್ಕಳು. ಸರ್, ಇಷ್ಟೇ ಮಕ್ಕಳ? ಇಷ್ಟೇ ಇರ್ಬೋದು ಅಂತ ಅನ್ಸುತ್ತೆ ಈ ಪರಿಸರದಲ್ಲಿ. ಆಮೇಲೆ ಇದು 1ನೇ ತರಗತಿಯಿಂದ 5ನೇ ಇದು ಆಯ್ತು. ಇದು 7ನೇ ತರಗತಿ, ಇದು 6. ಸರ್, ಇದು 6ನೇ ತರಗತಿ, ಇದು 7ನೇ ತರಗತಿ, ಇದು 8ನೇ ತರಗತಿ. ಎಲ್ಲ ಸೇರಿದ್ರೆ ಒಂದು 20-25 ಮಕ್ಕಳು ಅಷ್ಟ ಅನ್ಕೊಂತೀನಿ ನಾನು. ಇಲ್ಲಿ ನೋಡಿ ವೀಕ್ಷಕರೇ, ಯಾವಾಗಾದ್ರೂ ಎಲೆಕ್ಷನ್ ಬಂದಾಗ ಮತಗಟ್ಟೆ ಸೆಂಟರ್ ಕೂಡ ಇಲ್ಲಿ ಬಂದು ವೋಟಿಂಗ್ ಮಾಡ್ತಾರೆ ಜನರೆಲ್ಲ ಸೇರಿ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ 12, 76 ಅಳಿಯಾಳ ವೀಸಾ ಕ್ಷೇತ್ರ ಅಂದರೆ ಹಾಂ, ಇದು ಕ್ಲಾಸು. ಒಳಗಡೆ ಇನ್ನು ಕ್ಲಾಸ್ ರೂಮ್ ಹೆಂಗದವ ಅಂತ ಗೊತ್ತಿಲ್ಲ, ಬಟ್ ಮೇಲೆ ಹಂಚು ಕಾಣಿಸ್ತಾ ಇದ್ದಾವೆ. ಒಳಗಡೆ ಹೋದರೆ ನೋಡಬೇಕು ಈ ಉತ್ತರ ಕನ್ನಡ ಜಿಲ್ಲೆ ಭಾಗದ ಶಾಲೆಗಳು ಯಾವ ರೀತಿ ಅದ ಅನ್ನೋದು ನೀಟಾಗಿ ತೋರಿಸ್ಬೋದಾಗಿತ್ತು. ಇನ್ನು ಸರ್, ಶಾಲೆ ಓಪನ್ ಆದಾಗ ಕಾಂಕ್ರೀಟ್ ಇಲ್ಲ, ಇದಕ್ಕೆ ಇನ್ನೊಂದು ಅಂಚುಗಳು ಇರುವಂಥದ್ದು ಒಂಥರ ವಿಶೇಷತೆ. ಶಾಲೆ ಪ್ರಾರಂಭ ಆದಾಗ ಬರ್ಬೇಕು ಇಲ್ಲಿಗೆ. ಏನು ಸರ್, ಅವಾಗ ಹೆಂಗಿರುತ್ತೆ ಅನ್ನೋದು ನೋಡ್ಬೇಕು, ಅದೇ ಒಂದು ಆಶ್ಚರ್ಯ. ಎಷ್ಟು ಒಂಥರ ನೋಡ್ರಿ, ಇಲ್ಲೆಲ್ಲ ನೋಡಿದರೆ ಇದು ಕಾಡು, ಇನ್ನು ಇಲ್ಲೇ ಬಗ್ಗೆ ನೋಡಿದರೆ ಕಾಡು. ಇವ್ರಿಗೆ ಕರೆಂಟಿನ ವ್ಯವಸ್ಥೆ ಕೂಡ ನೋಡ್ರಿ, ಭಾಳ ಹಳೆ ಪರಿಸ್ಥಿತಿ. ಇಲ್ಲಿಂದ ಕಾಡು ಎಷ್ಟು ಇಲ್ಲ, ನಾನು ಜೂಮ್ ಆಗಿ ತೋರಿಸ್ತೀನಿ ನೋಡ್ರಿ, ಇದು ಅಷ್ಟು ಕಾಡು. ರಾಮ ಭಾಳ ಕಷ್ಟ ಸರ್ ಇಲ್ಲೆಲ್ಲ. ನಾವು ವರ್ಲ್ಡ್ ಮ್ಯಾಪಿಂದು ಇದು ಸ್ಟ್ಯಾಂಡ್ ಹೆಂಗಿಟ್ಟಾರ ಹಂಗೆ ಐತಿ, ಇಲ್ಲೇ ಐತಿ. ಆಮೇಲೆ ಮೊದಲೆಲ್ಲ ಇದು ಸರ್, ಇದು ಮೊದಲ ಹಂಚಿತ್ತು, ಈಗ ಒಳಗಡೆ ಕಾಣಿಸುತ್ತೆ ನೋಡ್ರಿ. ಈಗ ಶೀಟ್ ಹಾಕಿರಿ, ಇದು ಈಗ ಸೋರ್ಬಾರ್ದು ಅನ್ನೋ ಕಾರಣಕ್ಕೆ ಇದನ್ನ ತಗಡಿಂದ ಈಗ ಆಲ್ಟ್ರೇಷನ್ ಮಾಡ್ಯಾರ. ಇದನ್ನ ಇದ್ರ ಮೇಲೆ ಅಡಿಕೆ ಗಿಡ, ತೆಂಗಿನ ಗಿಡ, ಬೇರೆ ಬೇರೆ ಗಿಡಗಳು ಇಲ್ಲಿದಾವೆ. ಇದು ಶಾಲೆ. ಏನು ಸರ್, ಇದು ಅದ್ಭುತ.
ಮಲೆನಾಡಿನ ಶಾಲೆಗಳು ಮಲೆನಾಡಿನ ಶಾಲೆ ಯಾವಾಗಲೂ ಸತತ ಮಳೆ ಬರ್ತಾ ಇರ್ತಲ್ಲ ಸರ್, ಈ ಅಂಚು ಏನಾಗಲ್ಲ ಅನ್ನೋದಕ್ಕೆ ಹಾಕ್ಯಾರ ನಾವು. ಅದೇ ಸರ್, ಇದು ಸ್ಲೋಪ್ ಇರಬೇಕು. ಸ್ಲೋಪ್ ಇದ್ದಾಗನೇ ನೀರ್ ನಿಲ್ಲಲ್ಲ. ಈ ನಮ್ ಕಾಂಕ್ರೀಟ್ ಅಲ್ಲಿ ಹೆಂಗಿರ್ತಾವ ಅಂದ್ರೆ ಸ್ಲ್ಯಾಬ್ ಇರ್ತಾವ, ನೀರ್ ನಿಂತು ಬಿಡ್ತಾವ, ಹಿಂಗ್ ಬಿಟ್ಟು ಕೆಳಗಡೆಗೆಲ್ಲ ಸೋರ್ತಾವ. ಇದು ಹಿಂಗಿದ್ದಾಗ ಏನಾಗತ್ತ ಅಂದ್ರೆ ನೀರ್ ಬಿದ್ದವ್ ಹಂಗೆ ಹೋಗ್ಬೇಕು, ಅಲ್ಲಿ ಮಕ್ಕಳಿಗೆ ಏನ್ ತೊಂದರೆ ಆಗಲ್ಲ. ಇಲ್ಲಿ ಸಾಮಾನ್ಯವಾಗಿ ಈ ಪರಿಸರದಲ್ಲಿ ನಿರ್ಮಾಣ ಆಗದೆ ಹಂಗಿಲ್ಲ ಸರ್. ಸರ್ ಇನ್ನೊಂದು ಈ ಶಾಲೆ ಆವರಣ ನೋಡ್ರಿ ಎಷ್ಟು ಚೆನ್ನಾಗೈತೆ. ಇಷ್ಟೇ ಆವರಣ ಅವ್ರದ್ದು. ಹೌದೌದು ಸರ್, ಆವರಣನು ಚೆನ್ನಾಗಿದೆ, ಕೋಟ್ ಚೆನ್ನಾಗಿದೆ, ಧ್ವಜದ ಕಟ್ಟೆ ಚೆನ್ನಾಗಿದೆ. ಸರ್ ಇಲ್ಲಿ ಸರ್ ಗೋಡಂಬಿ ಗಿಡ ಸರ್ ಇದು. ಹೌದಾ? ಬರೀ ಶಂಡ್ರೆ ನೋಡಿದ್ದೀವಿ ಶಂಡ್ರೆ ನಾವು. ಸರ್ ಗೋಡಂಬಿ ಗಿಡ ಈ ಶಾಲೆ ಮುಂದೆನೆ ಗೋಡಂಬಿ ಗಿಡ. ಆಮೇಲೆ ಕಾಯಿಗೆ ಆಗ್ಯಾವ ನೋಡ್ರಿ, ಇಲ್ಲಿ ಆಗ್ಯಾವಾಗ ಮೇಲೆ ಕಾಣಿಸ್ತಾವ, ಅಲ್ಲಿ ಕಾಯಿ ಆಗ್ಯಾವ, ಅಲ್ಲಿ ಅಲ್ಲಿ ಆಗ್ಯಾವ, ಅಲ್ಲಿ ಅವು ಹಿಂಗೆ ಇಳೆ ಬಿದ್ದಿರ್ತಾವ. ಗೋಡಂಬಿ ಗಿಡ ನೋಡಿ ನಾನು ಅದಕ್ಕೆ ಅನ್ನಕತ್ತೀನಿ ನಿಮಗೆ. ಅಲ್ಲ ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ಮಕ್ಕಳೆಲ್ಲ ಆಟ ಆಡ್ತಾ ಬಂದು ಇಲ್ಲಿ ತಿನ್ಬೋದು ಅವರು. ಶಾಲೆ ಮುಂದೆನೇ ಐತೆ, ಅವ್ರಿಗೆ ಕೈ ಗಟ್ಕೋ ರೀತಿಯಲ್ಲಿ ಸಿಗ್ತಾವೆ. ಬಟ್ ನಮ್ಗೆ ಮಕ್ಕಳಿಗೆ ಗೋಡಂಬಿ ಅಂದ್ರೆ ಗೊತ್ತಿರಲ್ಲ, ಕೆಲವು ಟೈಮ್ನಾಗ ಏನು ಗೋಡಂಬಿ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಇವೆಲ್ಲ ಇಲ್ಲಿ ನೋಡಕ್ಕೆ ಸಿಗ್ತಾವೆ ಇವ್ರಿ ಗೋಡಂಬಿ ಗಿಡ. ಅಲ್ಲಿ ಇಳೆ ಬಿದ್ದಿರ್ತಾವೆ ಅವು ಹಿಂಗೆ ಗೋಡಂಬಿ. ಇವನ್ನ ಹಸಿ ಕಾಯಿನೇ ಇಲ್ಲಿ ಮಾಡ್ಕೊಂಡು ತಿಂತಾರೆ ಆ್ಯಕ್ಚುಲಿ ಇವರು. ಹಸಿ ಸುಡ್ತಾರಲ್ಲ ಸರ್ ಅದು. ಹಾಂ, ಹಣ್ಣ ಫುಲ್ ಹಣ್ಣಾಗಿತ್ತು. ಆಮೇಲೆ ಇಲ್ಲಿ ನೋಡ್ರಿ ಇದ್ರದ್ದು ಎಲೆ ಘಮ 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 ಅಂತ ಇರ್ತೈತೆ. ಎಲೆ ಕೂಡ ಘಮ ಘಮ. ಇನ್ನು ಗೋಡಂಬಿ ತಿಂದ್ರೆ ಹೆಂಗಿರ್ಬಾರ್ದು. ಭಾಳ ಚೆನ್ನಾಗೈತಿ ಇದು. ಚೆನ್ನಾಗಿ ನೋಡಿ ಹೂವು. ಹೂವನು ಒಳ್ಳೆ ಇದು ಇದ್ದಂಗೆ ಅದಾವ. ಕಾಡಿನ ಮಧ್ಯದಲ್ಲಿ ಶಾಲೆ, ಈ ಸುತ್ತಲೂ ಕಾಡು. ಏನು ಸರ್, ಎಲ್ಲಿ ನೋಡಿದ್ರು ಅರಣ್ಯ ಅರಣ್ಯ ಅರಣ್ಯ. ಅಲ್ಲಿ ಒಂದು ಮನೆ ಕಾಣಿಸುತ್ತೆ ವೀಕ್ಷಕರೇ. ಇಲ್ಲೇನು ಮನೆಗಳಿಲ್ಲ, ಯಾವ ಮನೆಗಳಿಲ್ಲ. ನಮ್ಮ ಊರಿನ ಭಾಗಗಳಲ್ಲಿ ಹೋಯ್ತು ಅಂತಂದ್ರೆ ಅಲ್ಲಿ ಶಾಲೆ ಸುತ್ತಲೂ ಮನೆ. ಇನ್ನು ಇಲ್ಲಿ ಯಾವ ಮನೆ ಕಾಣ ಸಿಗೋಲ್ಲ ನೋಡ್ರಿ. ಇಲ್ಲಿ ಎಲ್ಲರ ನಿಮ್ಮ ಮನೆ ಸಿಗುತ್ತಾ? ಇಲ್ಲ. ಅದು ಕೂಡ ಹೊಸ ಕಟ್ಟಡ ಅಂತ ಅನ್ಕೊಂತೀನಿ ನಾನು. ಈಗ ಶಾಲೆ ಹೊಸ ಕಟ್ಟಡ ಅದು ಆ್ಯಕ್ಚುಲಿ. ಈಗ ಇಲ್ಲಿ ಒಂದು ಮನೆ ಆಯ್ತು, ಇದು ಒಂದು ಮನೆಗೆ ಶಾಲೆ. ಇಲ್ಲಿ ಅದು ಹಿರಿಯ ಪ್ರಾಥಮಿಕ ಶಾಲೆ, ಕಿರಿಯಾಲನ ಅಲ್ಲ, ಹಿರಿಯ ಪ್ರಾಥಮಿಕ ಶಾಲೆ. ಕ್ಲಾಸ್ ತಾನೇ ಇದೆ. 1ನೇ ತರಗತಿಯಿಂದ 6ನೇ ತರಗತಿ. ಸರ್ 8 ಇಲ್ಲ? 8 ಇದ್ದಂಗಿಲ್ಲ ಸರ್. ಇಲ್ಲ 8 ಬರ್ದಿದ್ದಂಗಿತ್ತು ಸರ್. 8 ಕೂಡ ಐತೆ. ಇರ್ಬೋದು ಸರ್. 8 1ನೇ ತರಗತಿಯಿಂದ ಅಲ್ಲಿ ಕ್ಲಾಸ್ ರೂಮ್ 8ನೇ ತರಗತಿ. ಇನ್ನು ಅಲ್ಲಿ ಹೋಯ್ತು ಅಂದ್ರೆ ಅಲ್ಲಿ ಬೆಟ್ಟದ ಮೇಲೆ, ಆ ಬೆಟ್ಟದ ಮೇಲೆ ಹೋಯ್ತು ಅಂದ್ರೆ ಅಲ್ಲಿ ಅಂಗನವಾಡಿ. ಅಲ್ಲಿ ಎಷ್ಟು ಮಕ್ಕಳು ಬರ್ತಾರೋ ಗೊತ್ತಿಲ್ಲ. ಬಟ್ ಇಲ್ಲಿ ಸ್ಥಳೀಯರು ಮಾತಾಡಿಸಿ ಕೇಳ್ಬೇಕು ಇಲ್ಲಿ ಹೆಂಗಿರುತ್ತೆ ಅಂತ. ಹೋಗೊಂಬರ್ರಿ ಸರ್. ಇರ್ವಿ ಸಾಲು. ಇದೆಲ್ಲ ಇಲ್ಲಿ ಪ್ರಕೃತಿಯ ಸೌಂದರ್ಯನ ಸವಿಬಹುದು. ಯಾಕಂದ್ರೆ ಇವು ಪ್ರಾಕ್ಟಿಕಲ್ ಆಗಿ ನೋಡ್ತಾರೆ ಇಲ್ಲಿ ಎಲ್ಲ. ನಗರದಲ್ಲಿ ನೋಡಕ್ ಸಿಗಲ್ಲ ಇವು. ಕಾಡು ಬರ್ರಿ ಈಗ ಹಿರಿಯ ಪ್ರಾಥಮಿಕ ಶಾಲೆ ನೋಡಿದ್ರಿ, ಶಿವಪುರದ ಹಿರಿಯ ಪ್ರಾಥಮಿಕ ಶಾಲೆ. ಇದು ಹೊಸ ಕಟ್ಟಡ ಇದು. ಇನ್ನು ಆ ಕಡೆಗೆ ಹೋಗೊಂಡ್ರೆ ಅಲ್ಲಿ ಅಂಗನವಾಡಿ ಐತಿ. ಆ ಅಂಗನವಾಡಿ ನೋಡೋಣ. ಅಲ್ಲಿ ಇಲ್ಲಿ ಹೋಗ್ಬೇಡಣ ನೋಡ್ರಿ. ಮರ ನೋಡಿ ಸರ್, ಎಷ್ಟು ದೊಡ್ಡ ಮರ ಇದೆ. ದೊಡ್ಡ ಸ್ಕೇಲರ್ ಅಂಕುಡಂಕ್ ಇರ್ತಾವ, ಮರ ಅಂಕುಡಂಕ್. ಸ್ಕೇಲರ್ ಒಂಚೂರು ಅತ್ಲಾಗೆ ಇರ್ತವೆ. ಆ ಮರ ನೋಡ್ರಿ, ಅದು ಎಷ್ಟು ಅಡಿ ಇರ್ಬೋದು. ಕತ್ತು ನೋವ ಬರ್ತದೆ ನೋಡಿ. ಇದು ಶಾಲೆ ಪಕ್ಕಕ್ಕೆ ಯಾರ್ದೋ ಒಂದು ಮನೆಗೆ ಹೋಗುವ ದಾರಿ ಇದು. ಅವ್ರದ್ದು ಎಸ್ಟೇಟ್ ಇನ್ನೇನು ಆಗಿರುತ್ತೆ. ಅಲ್ಲೊಂದು ಮನೆ ಇವ್ರು ಇರ್ತಾರಲ್ಲ. ಆಮೇಲೆ ಇಲ್ಲಿ ಕರೆಂಟಿನ ವ್ಯವಸ್ಥೆ ನೋಡಿ ಸರ್, ಇಂಥ ಕಾಡಿನಲ್ಲಿ ಎಲ್ಲ ಹೆಂಗ್ ಮಾಡ್ಯಾರ. ಈ ಮರಗಳೆಲ್ಲ ಬಿದ್ದು ಅಂದ್ರೆ ಲೈನೇ ಕಟ್ಟು. ಇನ್ನೊಂದೊಂದು ಸರಿ ಲೈನ್ ಹೋಯ್ತು ಅಂದ್ರೆ ಇಲ್ಲಿ ವೀಕ್ಷಕರೇ 10 ದಿನ ಲೈನೇ ಬರಲ್ಲ. ಅವಾಗ ಇವ್ರು ಸೋಲಾರ್ನೇ ನಂಬಬೇಕು. ಸೋಲಾರು ಮತ್ತೆ ಇದು ಜನರೇಟರ್. ಓ ಇದು ಕರೆಂಟ್ ಸಪ್ಲೈ ಮಾಡಿರ್ತಾರೆ. ಓ ಎಷ್ಟು ನಿಶಬ್ದ ಐತೆ ನೋಡಿ ಸರ್ ಇಲ್ಲಿ. ನಿಶಬ್ದ ಸರ್. ಕಾಡಿನ ಸೌಂದರ್ಯನೇ ಹಾಗೆ ಸರ್. ಕಾಡಿನ ಸೌಂದರ್ಯ ಸವಿಬೇಕಂದ್ರೆ ಇಲ್ಲಿ ಬರ್ಬೇಕು. ಎಲ್ಲಿ ಹೋದ್ರೆ ಇಷ್ಟು ನಿಸರ್ಗ ಸಿಗಲ್ಲ ಸರ್. ಇಲ್ಲಿ ಬರ್ಬೇಕಾದ್ರೆ ಎಷ್ಟು ತ್ರಾಸ ಐತಿ ಅದ್ರ ಬಗ್ಗೆ ಹೇಳ್ರಿ. ಅದು ಹೆಂಗ್ ಬರ್ಬೇಕಾದ್ರೆ ಇಲ್ಲೆಲ್ಲ ಏನಿಲ್ಲ ಸರ್, ಧಾರವಾಡದಿಂದ ಬರ್ಬೇಕು ಸರ್. ಯಾವುದೇ ಕ್ಷೇತ್ರದಿಂದ ಧಾರವಾಡಕ್ಕೆ ಬಂದು ಅಲ್ಲಿಂದ ಡೈರೆಕ್ಟ್ ಕೆಲವು ಬಸ್ ಇದಾವ. ಇಲ್ಲಾಂದ್ರೆ ದಾಂಡೇಲಿಂದ ಬಂದ್ರೆ ಅಲ್ಲಿಂದನೂ ಬಸ್ ಇದಾವ. ಅಲ್ಲಿಂದ ಬಂದ್ರೆ ನನಗೆ ಮಟ್ಟಿಗೆ ಒಂದು 3 ರಿಂದ 4 ತಾಸು ಒಳಗೆ ಇಲ್ಲಿ ರೀಚ್ ಆಗ್ಬಿಡ್ತೀವಿ. ಉಳಿವಿಯಿಂದ ನಾವು ನಡ್ಕೊಂಡಾದ್ರೂ ಬರ್ಬೋದು. ಭಾಳಷ್ಟು ಇದು ತಗ್ಗು ಪ್ರದೇಶಗಳು ಇರ್ತವೆ. ಸೊ ನಡ್ಕೊಂಡಾದ್ರೂ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ
ಸ್ಥಳೀಯವಾಗಿ ಕೆಲವು ಜೀಪ್ಗಳನ್ನು ಬಿಡ್ತಾರೆ. ಅಲ್ಲ ಎನಿ ಟೈಮ್ ಸಿಗಲ್ಲಲ್ಲ ಸರ್, ನಾವು ನಿನ್ನೆ ರಾತ್ರಿ 7 ಗಂಟೆ ಹೌದು 6 ಗಂಟೆ ಒಳಗೆ ಸರ್, 6 ಗಂಟೆ ಒಳಗೆ ಬಿಡ್ತಾರೆ. ಆ ಒಂದು ಜೀಪ್ನಲ್ಲಿ ಬಂದು ಇಲ್ಲಿ ಬಸವಧಾಮ ಅಂತ ಒಂದು ಆಶ್ರಮ ಇದೆ, ಅಲ್ಲಿ ವಸತಿಯನ್ನ ಮಾಡಬಹುದು, ಪ್ರಸಾದ ಇರ್ತದೆ, ಎಲ್ಲಾ ವ್ಯವಸ್ಥೆ ಇರ್ತದೆ, ಸ್ವಾಮೀಜಿ ಇರ್ತಾರೆ, ಬಹಳಷ್ಟು ವ್ಯವಸ್ಥಿತವಾಗಿ ಎಲ್ಲಾ ಸೌಕರ್ಯಗಳನ್ನು ಮಾಡಿದ್ದಾರೆ. ಯಾರು ಆಸಕ್ತರು, ಯಾರು ಪರಿಸರ ಪ್ರೇಮಿಗಳು ಅದಾರ ಅವ್ರು ಬಂದು ಈ ನಿಸರ್ಗವನ್ನ ಸವಿಬಹುದು. ಸರ್ ಇಲ್ಲಿ ಏನಂತೀರಿ, ಇಲ್ಲಿ ನೋಡ್ರಿ, ಇಲ್ಲಿ ಇಂತಲ್ಲಿ ಮನೆ ಇದೆ ಅಲ್ಲ, ಇಲ್ಲಿ ನೋಡ್ರಿ ಲೈನ್ ಕಟ್ಟಾಗಿ ಹೋಯ್ತೆ. ಲೈನ್ ಕಟ್ಟಾಗ್ಬಿಟ್ಟವು ಸರ್, ಮೊನ್ನೆ ಬಿರುಗಾಳಿಗೆ ಬಾಬಾ ಲೈನ್ ಕಟ್ಟಾಗ್ಬಿಟ್ಟವು. ಇಲ್ಲಿ ಇರ್ತಾರ ಈಗ ಇಷ್ಟು ದೂರ ನಡ್ಕೊಂಬಂದ್ವಿ, ಇಲ್ಲೊಂದು ಮನೆ ಸಿಕ್ತು ನಮಗೆ, ಈಗ ಮನೆಗಳು ಅಲ್ಲಿ ಶಾಲೆ. ಈಗ ಒಂದೊಂದು ಮನೆಗೆ ಒಂದೊಂದು 500 ಮೀಟರ್ 1 ಮೀಟರ್ ಲೆಕ್ಕ ಡಿಸ್ಟೆನ್ಸ್ ಇರ್ತವೆ. ನಮ್ಮ ಸಿಟಿಗಳಿದ್ದಾಗ ಪಕ್ಕದಲ್ಲಿ ಇರೋಲ್ಲ. ಅಲ್ಲೊಂದು ಇಲ್ಲೊಂದು ಮನೆ ನೋಡ್ರಾಗ, ಇಲ್ಲಿ ದಾರಿ ಐತಿ ಇಲ್ಲಿ ಹೋಗ್ಲಿಕ್ಕೆ. ಅಲ್ಲಿ ತೆಂಗಿನ ಇದ್ರದ್ದು ಅಡಿಕೆ ಪಟ್ಟಿ ಹಾಕ್ಯಾರ ಅಲ್ಲಿ ಕೆಳಗೆ. ಹಾಂ, ಇನ್ನು ಅಲ್ಲಿ ಹೋದ್ರೆ ಯಾರ ಮನೆ ಸಿಗುತ್ತೆ ಏನೋ. ಇಲ್ಲಿ ನೋಡ್ರಿ ಇನ್ನು ಯಾರುಗ ಮನೆಗೆ ಕೂಡ ಅವರು ತಂತಿ ಬೇಲಿ ಹಾಕಿಬಿಟ್ರೆ ಸುತ್ತಲೂ. ಇನ್ನು ಪ್ರಾಣಿಗಳಿಂದ ರಕ್ಷಣೆ, ಮನುಷ್ಯರದ್ದು ಏನಂತಲ್ಲ. ಹಾಂ 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 ಭಾರಿ ಸರ್ ಇದು. ಈ ಸರ್ ಎಲೆನಾ ಅದು ಏನು ಮೆಣಸ ಅದು ಬೆಳೆದಿರೋದು ಅದು ಇದಕ್ಕೆ ಬೆಳೆ ಇರ್ಬೇಕು ಸರ್ ಅದು. ಹಾಂ, ಏಲಕ್ಕಿ ಬೇರೆ ಇರುತ್ತೆ. ಇಲ್ಲಿ ನೋಡ್ರಿ ಇಂಥಲ್ಲಿ ಜನರು. ನಾವು ಬಂದಿರೋದು ಅಲ್ಲಿಂದ. ಈ ಆಲದ ಮರನ ನೋಡ್ರಿ ಎಷ್ಟು ದೊಡ್ಡದೈತಿದ್ದು. ಅದು ವೈರ್ ಮೇಲೆ ಬಿದ್ದು ನಿನ್ನೆ ವೈರೆಲ್ಲ ಕಟ್ಟಾಗೈತೆ ಅನ್ಸುತ್ತೆ, ಕಟ್ ಮಾಡ್ಯಾರ ನೋಡ್ರಿ. ಇದೇ ತ್ರಾಸು. ಈ ಮರಗಳೆಲ್ಲ ಇನ್ನು ಕೆಳಗಡೆ ಬಿತ್ತು ಅಂತಂದರೆ ಕಷ್ಟ. ಈ ಮರಗಳು ಏನು ಸರ್, ಬೆಟ್ಟದ ಮೇಲೆ ಇರೋ ಮರಗಳು. ಇದ್ರ ಕೆಳಗೆ ಮನೆ. ಇಲ್ಲಿ ಎಷ್ಟು ವರ್ಷದಿಂದ ವಾಸ ಆಗ್ಯಾರೋ, ಹೆಂಗಿರ್ತಾರೋ ಗೊತ್ತಿಲ್ಲ ಸರ್. ಇಲ್ಲಿ ಕೊಟ್ಟರೆ ವೈರ್ ಕನೆಕ್ಷನ್ ಇಲ್ಲಿ 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 ಇದು ಇದಕ್ಕೆ ವೈರ್ ಕನೆಕ್ಷನ್. ಅದು ಎಷ್ಟು ವೋಲ್ಟೇಜ್ ಇರುತ್ತೆ ಸರ್, ಅದು ಸುಮಾರು ಪ್ರಾಣಿಗಳು ಜುಮ್ ಅನ್ನಕ. ಅದು ರಾತ್ರಿ ಅಂತ ಕೊಡ್ತಾರಲ್ಲ ಸರ್. ಈಗ ನಾವು ಶಿರ್ಸಿ ಶೈಕ್ಷಣಿಕ ಕ್ಷೇತ್ರ ಇಲ್ಲಿದೆ ಹೌದಲ್ಲ ಸರ್. ಶಿರ್ಸಿ ಜಿಲ್ಲಕ್ಕೆ ಬರುತ್ತೆ ಇದು. ಜೊಯ್ಡಾ ತಾಲೂಕು. ಇದು ಗ್ರಾಮ ಏನೈತೆ ಶಿವಪುರ ಅಂತಕ್ಕಂಥ ಗ್ರಾಮ. ಈ ಶಿವಪುರ ಅಂತಕ್ಕಂಥ ಗ್ರಾಮದಲ್ಲಿ ಆಗಲೇ ನೋಡಿದ್ರಿ ನೀವು, ಸ್ಕೂಲ್ ನೋಡಿದ್ರಿ. ಈಗ ಇಲ್ಲಿ ನೋಡ್ತಕ್ಕಂಥದ್ದು ಇಲ್ಲಿ ಮನೆ. ಈಗ ನಾನು ಇಲ್ಲೊಂದು ಮನೆ ತೋರಿಸ್ತಾ ಇದ್ದೀನಿ. ಆ ಕಾಡಿನ ಮಧ್ಯದಲ್ಲಿ ಅಲ್ಲಿ ಒಂದು ಶಾಲೆ ಇತ್ತು. ಆಮೇಲೆ ದಾರಿಯ ಮಧ್ಯದಲ್ಲಿ ಹೋಗುವಾಗ ನಾನು ನಿಮ್ಗೆ ಅಂಗನವಾಡಿ ಕೂಡ ತೋರಿಸ್ತೀನಿ. ಅಲ್ಲಿಯೂ ಕೂಡ ಎಲ್ಲಿ ಮನೆಗೆ ನೋಡೋಕೆ ಸಿಗಲ್ಲ. ಇದು ಭಾಳ ಚೆನ್ನಾಗೈತಿ ಇದು ವ್ಯೂಸ್. ನಾವೆಲ್ಲ ಅನ್ಕೊಂತಿರ್ತೀವಿ ಸರ್, ನಾವು ಒಂದು ಮನೆ ಸುತ್ತಲೂ ಕಂಪೌಂಡ್ ಮಾಡ್ಕೊಂಡು ಅಲ್ಲಿ ಒಂದು ಗಾರ್ಡನ್ ಮಾಡ್ಕೊಂಡಿರ್ತೀವಿ, ಅದೇ ನಮ್ಗೆ ಚೆಂದಾಗಿರುತ್ತೆ. ಬಟ್ ಇದು ಇವ್ರಿಗೆ ನಿಸರ್ಗವೇ ಗಾರ್ಡನ್. ಎಷ್ಟು ಚೆನ್ನಾಗಿದೆ ನ್ಯಾಚುರಲ್ ಆಗಿ. ಇಲ್ಲಿ ಅಡಿಕೆ ಇವ್ರದ್ದು ಬೆಳೆಗಳು ಏನು ಬೆಳ್ಕೊಂತಾರೆ ಅಂದರೆ ಸರ್, ಇಲ್ಲಿ ಸರ್ ಇವ್ರ ಬೆಳೆ ಇವ್ರಿಗೆ ಬೇಕಲ್ಲ ಸರ್, ಬಲ ಬೇಕಲ್ಲ, ಬೆಂಬಲ. ಅಡಿಕೆ ಬೆಳೆ ಸರ್, ವಾಣಿಜ್ಯ ಬೆಳೆ. ಹಾಂ, ವಾಣಿಜ್ಯ ಬೆಳೆ. ಇದು ಅಡಿಕೆ ಬೆಳಿಕೋತಾರೆ, ಇನ್ನು ಮೆಣಸು ಬೆಳಿತಾರೆ. ವೀಳ್ಯದೆಲೆ ಇರ್ಬೇಕು ಸರ್ ಅದು. ಇಲ್ಲ, ಇದು ಮೆಣಸು ಸರ್, ಇಳೆ ಬಿದ್ದಾವಲ್ಲ ಅಲ್ಲಿ ಮೆಣಸು. ಇದು ಅವ್ರಿಗೆ ಅತಿ ಹೆಚ್ಚು ಲಾಭ ತಂದು ಕೊಡೋ ಬೆಳೆನೇ ಮೆಣಸು. ಆಮೇಲೆ ಅಡಿಕೆ. ಹಾಂ, ಮಸಾಲೆ ಪದಾರ್ಥಗಳು ಈಗ ಇಲ್ಲಿ ಇದ್ರೊಳಗೆ ಇರೋ ಕಾಣವ ಅಷ್ಟೇ ಇವು ಈಗ ಸದ್ಯಕ್ಕೆ. ನಮ್ಗೆ ಆಮೇಲೆ ದಾಲ್ಚಿನ್ನಿ, ಚಕ್ಕೆ ಅವೆಲ್ಲ ಬೇರೆ ಅದು. ಹಾಂ 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 ಏಲಕ್ಕಿ ಕೂಡ ಬೆಳಿತಾರೆ. ಗೋಡಂಬಿ ಅದು ಕೆಳಗಡೆ ಏನೋ ಬೆಳ್ಕೊತಾರೆ ಏನೋ ಸರ್. ಇದ್ರಾಗೆಲ್ಲ ಹೆಂಗೆ ತಿರುಗಾಡ್ತಾರೆ, ಹೆಂಗೆ ಸರ್ ನೋಡಿ, ಎಲ್ಲಿ ನೋಡಿದ್ರು ಕಾಡು ಇದ್ದಂಗೆ ಐತೆ ಒಳಗಡೆಗೆ. ಕಾಡೆ ಸರ್. ಹಾಂ, ವೆರಿ ಇಂಟ್ರೆಸ್ಟಿಂಗ್. ಮೆಣಸು ಸರ್ ಇದೆ, ಎಲ್ಲಿ ನೋಡ್ರಿ ಇಳೆ ಬಿದ್ದಾವಲ್ಲ. ಹೌದು, ಮೆಣಸು. ಈಗಂತೂ ಕರೆಂಟ್ ಐತೆ, ನಡೀತದೆ. ಮೊದಲೆಲ್ಲ ನಿಮಗೆ ಆಮ್ ತೋರಿಸ್ತೀನಿ. ಬಟ್ರ ಮನೆ ಅಲ್ಲೇ ನೀರು ಮೂಲಕ ನಾವು ಜರಿ ಬರ್ತಾರಲ್ಲ, ಜರಿ ನಾವು ಫಸ್ಟ್ ಒಂದು 2 ಇಂಚು ಪೈಪ್, 1 ಇಂಚ್ ಪೈಪ್ ಹಾಕೊಂಬಿಟ್ಟು ಆಮೇಲೆ 1 ಇಂಚ್ ಅವನ 3 ಇಂಚು ಆ ಪ್ರೆಜರಿಗೆ ಮೋಟ್ರ್ ಜನರೇಟರ್ ತಿರುಗುತ್ತೆ. ಆ ತಿರ್ಕೊಂಡ್ಕೊಂಡಾಗ ಕರೆಂಟ್ ಉತ್ಪತ್ತಿ ಆಗುತ್ತೆ. ಮನೆ ಅಲ್ಲಿ ಟಿವಿ, ಫ್ಯಾನು ಅಲ್ಲಿ ತಾಯಿಗ ಎಲ್ಲ ಉತ್ಪತ್ತಿ. ಅಲ್ಲಿ ಅದು ತಯಾರು ಮಾಡೋದೆಲ್ಲ ಕಾಣುತ್ತೆ ಅಲ್ಲಿ. ಇದೆ, ಎಲ್ಲಿ ಐತೆ ಅದು? ಅದು ಬಟ್ಟೆ ಮನೆ ಇಲ್ಲಿದೆ. ಆಮೇಲೆ ನಂತರ ಬರೋಣ. ಓಕೆ ಓಕೆ, ತೋರಿಸ್ತೀನಿ ವೀಕ್ಷಕರೇ. ಈಗ ಸದ್ಯಕ್ಕೆ ನಾವು ಏನಂದ್ರೆ ನಮ್ಗೆ ಊಹೆ ಏನಂದ್ರೆ ಇಲ್ಲಿ ಈಗಂತರೂ ಇಲ್ಲಿ ಕರೆಂಟ್ ಐತೆ, ಇಲ್ಲಿ ಎಲೆಕ್ಟ್ರಿಕಲ್ ಐತೆ. ಅಕಸ್ಮಾತ್ ಮುಂಚೆ ಇರಲಿಲ್ಲ ಅಂತ, ಅವಾಗ ತಾವೇ ಕರೆಂಟ್ ತಯಾರು ಮಾಡ್ಕೊಂಡು ಬದುಕು ಮಾಡ್ತಾಯಿದ್ರು ಅಂತ ಹೇಳ್ತಾರೆ.
ಇರೋದ ಏನು ಮನ್ಸ ಮಾಡಿರೋದು. ಹಾಂ 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 ಏ ಮನುಷ್ಯರು ಮಾಡಿದ್ರೆ ಇಲ್ಲ ಕಟ್ ಮಾಡಿ ನೋಡು ಅಲ್ಲೇ. ಹ್ಞೂ ಇದು ಕಾಯಿ ಇತ್ತೇನ ಹಲಸಿನಕಾಯಿ ಅಲ್ಲ, ಇಲ್ಲಿ ಕಾಯಿ ಇರಲಿ ಹಣ್ಣು ಇರಲಿ, ಇಲ್ಲಿ ಬಿದ್ದಾವಲ್ಲ ಸರ್, ಇಲ್ಲಿ ಗಿಡ ಕಟ್ ಮಾಡ್ಯದ ಇಲ್ಲಿ ಬಿದ್ದಾವ ನೋಡ್ರಿ. ಹಾಂ 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 ಎಷ್ಟು ಅಲ್ಲ ಸ್ಮೆಲ್ ಘಮ ಘಮ ಬರುತ್ತೆ. ಹಾಂ ಹಣ್ಣು ಹಣ್ಣಾಗಿದೆಲ್ಲ ಘಮ 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 ಅಂತತಿ. ಹೌದು ನೋಡ್ರಿ, ಘಮ 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 ಅಂತ ಬರ್ತೈತಿ. ಹಾಂ ಇಲ್ಲಿ ಮರ ಏನೋ ಕಟ್ ಮಾಡ್ಯಾರ, ಇಲ್ಲಿ ಬಿದ್ದೈತಿ ಹಲಸಿನ ಮರ. ಇಲ್ಲಿ ಅಲ್ಲಿ ಒಂದು ಬಿದ್ದೈತಿ. ಇಲ್ಲ ಇಲ್ಲಿ ಇಲ್ಲಿ ಕಟ್ ಮಾಡ್ಯಾರಲ್ಲ ಸರ್ ಒಳಗಡೆಗೆ. ಹಲಸಿನ ಗಿಡ ಹೋಗಿಲ್ಲ ಸರ್, ಇಲ್ಲಿ ದೊಡ್ಡದು ಇದು ಹಲಸಿನ ಮರನೇ ಇದು, ಅಲ್ಲಿರೋದು ದೊಡ್ಡದು. ಅದು ನಿನ್ನೆ ವೈರಿಗೆ ಅಡ್ಡು ಬರ್ತಾವಂತ ಕಟ್ ಮಾಡ್ಯಾರ ಸರ್. ಇಲ್ಲಿ ಭಾಳ ಇದು ಒಂದು ಚಾಲೆಂಜಿಂಗ್ ಇದೆ ಲೈಫಲ್ಲಿ. ಇಲ್ಲೊಂದು ಮನೆ ನಿನ್ನೆ ಇಲ್ಲಿ ಅವ್ರಿಗೇನು ಇವು ಲೆಕ್ಕಕ್ಕಿಲ್ಲ. ಹಾಂ ನಮಗೆ ಒಂದು ಹಣ್ಣು ಸಿಕ್ಕರೆ ಸಾಕು. ಇವು ಬಳ್ಳಾರಿ 100-500 ರೂಪಾಯಿ ಜಾಸ್ತಿ ಹೇಳ್ತಾರೆ ಒಂದು ಕಾಯಿಗೆ. ಇಲ್ಲೆಲ್ಲ ನೋಡ್ರಿ, ಇದು ಎಷ್ಟು ಗಟ್ಟಿ ಇಲ್ಲಲ್ಲ ನೆಲ, ಇಲ್ಲಿ ಒಂಥರ ಮೃದು ಐತೆ. ಏನು ಜರಗಲ್ಲ ಸರ್ ಹಂಗೆ. ಎಲ್ಲಿಗೆ ಹೊಂಟೆ ನೀವು? ನಾವು ಯಲ್ಲಾಪುರ. ಹಾಂ ಯಲ್ಲಾಪುರ. ಏನಿದು? ಅಡಿಕೆ. ಅಡಿಕೆ. ಅಡಿಕೆ ಬೆಳೆ. ಓ ನೀವು ಬೆಳೆದಿರೋ ಅಡಿಕೆ ತೊಗೊಂಡು ಹೆಂಗೆ ಹೋಗ್ತೀರಿ ಈಗ? ಹಿಂಗೆ ಉಳಿವಿ ಮೇಲಿಂದ. ಉಳಿವಿ ಮೇಲಿಂದ. ಉಳಿವಿ, ಹಾಂ ಕೋಟೋಲಿ, ಸರ್ ಇಡ್ಕರೆ. ಉಳಿಗಿ. ನಿಮ್ಮ ಬೆಳೆಗಳು ಯಾವ್ಯಾವ ಇಲ್ಲಿ ಏನೇನು ಬೆಳಿತೀರಿ? ಅಡಿಕೆ, ಬಾಳೆ ಅಷ್ಟೇ. ಈಗ ಇಲ್ಲಿಂದ ತೊಗೊಂಡೋಗೋದು, ಈಗ ನಮ್ಮ ಕಡೆಗೆ ಎಲ್ಲ ಸಮತಟ್ಟ ಪ್ರದೇಶ ಇರ್ತದೆ, ತೊಗೊಂಡು ಹೋಗ್ಬಿಡ್ತೀವಿ. ನೀವೆಲ್ಲ ಇಂಥಲ್ಲಿ ಒಯ್ತೀರಲ್ಲ, ಇದೊಂದು ಭಾರಿ ಸಾಹಸನ. ಸಾಹಸನೇ ಅದು. ಏನು ನಿಮ್ಮ ಹೆಸರು ಏನು ರೀ? ನಾಗೇಶ್. ನಾಗೇಶ್. ನಿಮ್ಮ ಮನೆ? ಮನೆ ಇಲ್ಲ ಶಿವಪುರ. ಇಲ್ಲೇ ಶಿವಪುರದಲ್ಲಿ. ಇಲ್ಲಿದೆ ಅಲ್ಲ ಇದು? ಇದು ಗೌಡ್ರ ಮನೆ. ಗೌಡ್ರ ಮನೆ. ಇಲ್ಲಿ ಇರ್ತಾರೆ ಅವರು ಇಲ್ಲೇ ಇರ್ತಾರೆ. ಅವ್ರದ್ದು ಅಡಿಕೆ ಇತ್ತು, ತಗೊಂಡು ಹೋಗುವ. ತೂತ ಅಡಿಕೆ ತೂಕಕ್ಕೆ ಹೋಗುತ್ತೆ. ವ್ಯಾಪಾರ ಮಾಡ್ತೀರಿ. ಇದು ರೆಡಿ ಇಲ್ಲ ಈಗ? ರಾನಾ ಈಗ ಹಿಂಗೆ ಬಂದಿರೋದು ಸುಲ್ದ್ಬಿಟ್ಟು ಅಲ್ಲ, ಅದು ಕೆಂಪಿಗಿರುತ್ತಲ್ಲ ಅದು? ಅದು ಬೇರೆ ಬಣ್ಣ. ನೀವೇ ಮಾಡ್ತೀರಿ ಅದನ್ನ? ಅದನ್ನು ಮಾಡ್ತೀರಿ. ಏನು ಕ್ವಿಂಟಲ್ಗೆ ಏನು ರೇಟ್ ಐತ್ರಿ ಅಡಿಕೆ ಈಗ? ಬರ್ರಿ ಹಾಕ ಎಂದಗಳು ಅಕಸ್ಮಾತ್ ಮಳೆ ಬಂದು ತೊಳೆದು ಅಲ್ಲಿ ಹಾಕಿಡು, ಅಲ್ಲಿ ಹಾಕಿಬಿಡು. ಮಳೆ ಬಂತು ಒಂದು ಬಿಚ್ಚಿಗೆ ಬಿಟ್ರೆ ಆಯ್ತು. ಓ ಇಲ್ಲಿ ಭಾಷೆ ಭಾರಿ ಚೆನ್ನಾಗಿದೆ. ನಮಸ್ಕಾರ ರೀ ಗೌಡ್ರೆ, ಬರ್ರಿ. ಆರಾಮ್ ರೀ ಸರ್? ಹಂಗೆ ನಾವು ನೋಡೋಣ ಅಂತ ಬಂದೆ. ನಾವು ಕುಷ್ಟಗಿಯವ್ರು ನಾವು. ಹೌದಾ? ಇದು ಇಲ್ಲಿ ಲೈಫ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದೆ. ಒಂದು ಸ್ವಲ್ಪ ಏನಾರು ಹೇಳ್ರಿ. ಅವ್ರು ಹೋಗ್ತಾರೆ ಈಗ? ಹಾಂ, ಅವ್ರು ಹೋಗ್ತಿದ್ದಾರೆ. ಸ್ವಲ್ಪ ಮನೆ ತೋರಿಸ್ತೀರಾ? ನಿಮ್ಮ ಮನೆ ನೋಡೋಣ ಅಂತ ಬಂದೆ. ಹಂಗೆ ಅವ್ರದ್ದು ಮುಂದುಗಡೆ ಮನೆ ಇದ್ದವರು ಅವರು ಲಾಕ್ ಮಾಡಿದ್ದಾರೆ. ಲಾಕ್ ಮಾಡಿದ್ರೆ ಹಂಗೆ ತೋರಿಸಿ. ಅಲ್ಲಿ ಒಳಗಡೆ ಏನು ಬೇಡ, ಹಂಗೆ ಹೊರಗಡೆಯಿಂದನೇ. ಹೌದಾ? ಹಾಂ ಹೋಗೋಣ್ರಿ. ನಡ್ರಿ ಸರ್, ಇಲ್ಲಿ ಮಲೆನಾಡಿನಲ್ಲಿ ಮನೆ ಹೆಂಗಿರ್ತಾವ ಅಂತ ನೋಡೋಣ ಅಂತ ಬಂದೆ. ಇದೇ ಇಲ್ಲೇ ನೋಡಿ ಅಲ್ಲ, ಇದೇ MS ಗೌಡ್ರ ಮನೆ. ಅಲ್ಲಿ ನೀವು ತೋರಿಸಿ ಹೋಗೋಣ. ಬರ್ತೀರಾ? ಚಲೋ ಇದೆ ಅದು ಮನೆ ನೋಡಲಿಕ್ಕೆ. ಆದ್ರೆ ಓಲ್ಡ್ ಮನೆ ಆದ್ರೂ ಇದೆ. ಓಲ್ಡ್ ಮನೆನೇ ನೋಡೋಣ ಬನ್ನಿ. ಅಲ್ಲಿ ನೋಡಿ ಬಂದು ಇಲ್ಲಿ ಹೋಗೋಣ ಬನ್ನಿ. ಒಂದು ನಿಮಿಷ ಹಂಗೆ ನೋಡಿ. ಇವ್ರು ಕಳಿಸ್ಬೇಕಾ? ಹೋಗ್ಲಿ, ಅವರು ನಮ್ಮದೇ ಅಡಿಕೆ. ನಿಮ್ಮದೇ ಅಡಿಕೆನಾ? ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಡಿಕೆ? ಯಲ್ಲಾಪುರ. ಅಲ್ಲಿ ಮಾರ್ಕೆಟಿಂಗ್ ಆಗುತ್ತೆ. ಅಲ್ಲಿ ಮಾರ್ಕೆಟಿಂಗ್. ಸರ್ ಇದೇ ಬೆಳೆಯಿಂದನೇ ನೀವು ಇಲ್ಲಿ ಬದುಕೋದು? ಏನೇನು ಬೆಳಿತೀರಿ ಇಲ್ಲಿ? ತೆಂಗು, ಬಾಳೆ, ಮತ್ತೆ ಅಡಿಕೆ. ಮೇನ್ ಅಂದ್ರೆ ಅಡಿಕೆ. ಹಂಗೆ ಕಾಳುಮೆಣಸು ಇದೆಲ್ಲ ಬೆಳಿತೇವೆ ನಾವು ಇಲ್ಲಿ ಅಂತೆಲ್ಲ. ಇಲ್ಲಿ ಸೊಳ್ಳೆ ಜಾಸ್ತಿ ಏನ್ರಿ ಇಲ್ಲಿ? ಇಲ್ಲಿ ಸೊಳ್ಳೆ ಜಾಸ್ತಿ. ಇಷ್ಟು ಕಡಿಸಂತಿರ್ಲಿ ಏನಾಗಲ್ಲ? ಇರ್ತಾವ ಹಳ್ಳಿ ಜನರಿಗೆ, ಅದೆಲ್ಲ ಇರುದೇ ಮಾಮೂಲಿ. ನೋಡ್ರಿ ನಿಮ್ ತೋಟ ತೋರಿಸಿ ನೋಡೋಣ ನಾವು. ಸರ್ ಗೌಡ್ರೆ, ಇದು ಏನು ಕರೆಂಟ್ ಇರುತ್ತಾ? ಮುಟ್ಬಾರ್ದ? ಅಲ್ಲ ಗೌಡ್ರೆ, ಈಗ ಕರೆಂಟ್ ಐತೆ ಇಲ್ಲ? ಈಗ ತುರ್ತಿಕ್ಕಿಲ್ಲ. ಇಲ್ಲ ಏನ್ ಸರ್, ನೈಟ್ ಅಂದ್ರೆ ಈ ಮಳೆಗಾಲದಾಗೆಲ್ಲ ಹಾಳಾಗೋಗಿದೆ ಅದು. ಅಂದ್ರೆ ಅಲ್ಲ ನಿಮ್ ಕರೆಂಟೇ ಇರಲ್ಲ? ಇಲ್ಲ, ಪ್ರಾಣಿಗಳು ಸಿಕ್ಕಾಪಟ್ಟಿ ಬರ್ತಾವ್ರಿ. ಹಂದಿ, ಮುಳ್ಳಂದಿ ಮತ್ತೆ ಎಲ್ಲಾನು ಬರ್ತವೆ. ಹೌದೌದು. ಇದು ಅಲ್ಲ, ಇದು ನೀರು ಒಳಗಡೆ ಪೈಪ್ಲೈನ್ ಐತಿ ಇಲ್ಲಿ? ಹೌದೌದು. ಜಟ್ ಅದು. ಗಾಳಿ ಇಲ್ಲ, ಏನಿಲ್ಲ, ಸೆಕೆ. ಈ ಸದ್ಯ ಸರ್ ಇಲ್ಲಿ ಇದು ನೋಡ್ರಿ, ಇಲ್ಲಿ ಒಳಗಡೆಗೇನೆ ಹಾಕ್ಯಾರ ಅವರು. ನೀರು ಬಿಡುತ್ತೆ. ಶಂಕರು,
ಏ ಶಂಕರ ಓಯ್ ಓಯ್ ಶಂಕರ ಇಲ್ಲಿ ಬರ್ರಿ ಹಳೆ ಮನೆ. ಹಾಂ ಅಲ್ಲ ಇಲ್ಲಿ ಕರೆಂಟ್ ಇರಲ್ಲ, ಹೆಂಗೆ ಮಾಡ್ಕೊಂಡಿರ್ತಾರೆ? ಬಾತ ಕಥ ತೆಗಿಯೋ ಮನೆ ನೋಡ್ಕೊಂಡೆ ಭಕ್ತಾದಿಗಳು. ಎಲ್ಲಿಂದ ಬಂದ್ರಿ ಸರ ನೀವು? ನಾನು ಕುಷ್ಟಗಿಯಿಂದ ಬಂದೇನೆ ಸರ್, ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು. ಹೌದಾ? ಹಾಂ ಓ ನಮಸ್ತೆ ಸರ್, ಶುಭೋದಯ. ಬರ್ರಿ, ಇಲ್ಲಿ ದೇವಸ್ಥಾನ ಹಂಗುಂಟು ನಮ್ಮ ಮನೆ. ಹಾಂ ಹಾಂ, ನೋಡಿ ಇಲ್ಲಿ ದೇವಸ್ಥಾನ ಇದೆ. ಅಲ್ಲ, ದೇವಸ್ಥಾನದ ಹಂಗೆ ಕಟ್ಟಿದ್ದದು. ಆ ಮನೆನೇ ದೇವಸ್ಥಾನದ ರೂಪದಲ್ಲಿ ಇಲ್ಲಿ ಕಟ್ಟಿದ್ದಾರೆ. ಬರ್ದಿದ್ದಾರೆ ನೋಡ್ರಿ, 1966 ಅಂತೇಳಿದೆ ಇಲ್ಲಿ ಬರ್ದಾರೆ. ಹಾಂ ಹಾಂ, ಅಲ್ಲಿ ಕಾಣ್ತದಾ? ಇಲ್ಲಿ ಹೇಳಿ. ಇದೆ ಇಲ್ಲಿ ಮೇಲೆ ಇದಕ್ಕೆ. ಓ ಅಲ್ಲಿ 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 ಹಾಂ ಹಾಂ, ಇಸ್ವಿ. ಹಾಂ ಹಾಂ, 50 ವರ್ಷದ ಮನೆದು. ಓ 1966 ಕಟ್ಟಿದಂತ ಮನೆ ಇದು. ಹಳೇ ಮನೆ. 50 ವರ್ಷ ಆಯ್ತು. ಅವರು ಮೊಮ್ಮಗ ಇವರು. ಹಾಂ, ನಾನು ಮೊಮ್ಮಗನೇ. ನೀವು ಮೊಮ್ಮಗ? ಅಯ್ಯೋ ದೇವ್ರೆ ಸರ್, ನಮ್ಮ ಸೌಭಾಗ್ಯ ಅನ್ಕೊಂತೀನಿ. ನಾನೇನೋ ಇಲ್ಲಿ ಅಪರೂಪಕ್ಕೆ ಹಂಗೆ ಬಂದ್ಬಿಟ್ಟು ಇಲ್ಲಿ. ಸರ್ ನಿಮ್ಮ ಮನೆ ನೋಡಕ್ ಖುಷಿ, ತೋರಿಸಿರಿ ನಿಮ್ಮ ಮನೆ, ಬರ್ರಿ ಹೋಗೋಣ. ಒಳಗೆ ಹೋಗ್ರಿ ಬನ್ನಿ ಸರ್. ಅಂದ್ರೆ ಪಕ್ಕ ಇದು ಇವ್ರು ಇರ್ತಾರೆ. ನಾವು 3-4 ಮನೆ ಡಿವೈಡ್ ಆಗಿದೆ. ಹಾಂ ಹಾಂ ಹಾಂ, ಹಾಂ, ಅವ್ರು ತೋರಿಸ್ತಾರೆ. ಅವ್ರು ತೋರಿಸ್ತಾರೆ. ಓಕೆ ಓಕೆ ಸರ್, ಬರ್ತೀನಿ. ಯಾಕೆ ಬರ್ರಿ ನೀವು, ನಾ ಬರ್ತೀನಿ ಈಗ. ಸರ್, ಮಲೆನಾಡಿನ ಮನೆ ಹಿಂಗಿದೆ. ಸ್ವರ್ಗ ಸರ್. ನಾನು ಯೂಟ್ಯೂಬ್ ಚಾನಲ್ ನೋಡಿ ಅಷ್ಟೇ. ಅದ್ಭುತ ಆಯ್ತಲ್ಲ ಸರ್. ಸರ್ ಸೆಕೆ ಆಗತ್ತಲ್ಲ, ಇಲ್ಲಿ ಕರೆಂಟ್ ಇರಲ್ಲ, ಹೆಂಗ್ ಮಾಡ್ತೀರಾ? ಇಲ್ಲಿ ತುಂಬಾ ಇದು ಕರೆಂಟ್ ಈಗ ಕರಾವಳಿ ತರನೇ ಈ ತರ ಸೆಕೆ ಇಲ್ಲಿ. ಇದು ಕರೆಂಟ್ ಕರೆಂಟ್ ಇವಾಗ ಕರೆಂಟ್ ಐತಿ ಈಗ. 10 ದಿನ ಕರೆಂಟ್ ಹೋಗಿತ್ತಂತಲ್ಲ? ಹೌದು, 10 ದಿನ ಕರೆಂಟ್ ಹೋಯ್ತು. ಇದು ಸೋಲಾರ್ ಈ ಕಡೆ ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸೋಲಾರ್ ಗಿಲ್ಲರ್ ಮಾಡ್ಕೊಂಡು ಜೋನ್ ಮಾಡೋದು. ಇಲ್ಲ ಐತಿ ನೋಡಿ ಸೋಲಾರ್. ಅದು ಸೋಲಾರ್, ಇದು ಸೋಲಾರ್. ಹಾಂ ಹಾಂ ಹಾಂ. ಸರ್ ನಿಮ್ಮ ಮನೆ ತೋರಿಸಿ ಸರ್, ನೋಡೋಣ ಅಂತ. ಇಲ್ಲಿ ಒಂದು ಆ ಕಡೆ